ಬಹಳ ಹಿಂದಿನಿಂದಲೂ ಸಗಣಿ ಅನ್ನೋದು ಋಷಿ ಹಾಗೂ ಕೃಷಿ ಸಂಪ್ರದಾಯದ ಅವಿಭಾಜ್ಯ ಅಂಗವಾಗಿತ್ತು. ಹೀಗಾಗಿ ನಮ್ಮ ಪೂರ್ವಜರು ಸಗಣಿಯನ್ನು ಚಿನ್ನದ ಗಣಿ ಅಂತ ಕರೆದಿದ್ರು. ಕಾಲ ಬದಲಾಗ್ತಿದ್ದಂತೆ ಹಾಲಿಗೆ ಬೇಡಿಕೆ ಹೆಚ್ಚಾಗಿ ಸಗಣಿ ಅನ್ನೋದು ಒಂದು ತ್ಯಾಜ್ಯವಾಗಿ ಹೋಯಿತು. ಆದರೆ ಇತಿಹಾಸ ಮತ್ತೊಮ್ಮೆ ಮರುಕಳಿಸ್ತಿದೆ. ಸಗಣಿಗೆ ಚಿನ್ನದ ಬೆಲೆ ಬರೋ ಎಲ್ಲ ಲಕ್ಷಣಗಳು ಗೋಚರಿಸ್ತಿವೆ. ಪ್ರಾಚೀನ ಕಾಲದಿಂದಲೂ ನಮ್ಮ ಪೂರ್ವಜರು ಹಾಲಿಗೆ ಅಷ್ಟಾಗಿ ಪ್ರಾಮುಖ್ಯತೆಯನ್ನು ನೀಡುತ್ತಿರಲಿಲ್ಲ. ಅವರ ಆಸಕ್ತಿ ಎಲ್ಲ ಸಗಣಿಯ ಮೇಲಿತ್ತು. ಹೀಗಾಗಿ ಕಳೆದ 40-50 ವರ್ಷಗಳ ಹಿಂದಿನವರೆಗೂ ಹಾಲು ಅನ್ನೋದು ಒಂದು ಮಾರಾಟದ ವಸ್ತುವೇ ಆಗಿರಲಿಲ್ಲ ಅಂದರೆ ನಿಮಗೆ ಅಚ್ಚರಿ ಆಗ್ಬೋದು. ಪ್ರತಿಯೊಂದು ಮನೆಯಲ್ಲೂ ಮನೆಗಿಂತ ದೊಡ್ಡದಾದ ತಿಪ್ಪೆ ಅಂದರೆ ಸಗಣಿಯನ್ನು ಹಾಕೋ ಗುಂಡಿ ಕಂಡು ಬರ್ತಿತ್ತು. ಎಲ್ಲಿವರೆಗೂ ಅಂದರೆ ಮನೆಯ ಹಿಂದೆ ಇರೋ ತಿಪ್ಪೆ ನೋಡಿ ಸಂಬಂಧಗಳನ್ನು ಬೆಳೆಸಲಾಗ್ತಿತ್ತು. ಗೋ ಅನ್ನೋ ಶಬ್ದಕ್ಕೆ ಭೂಮಿ ಮತ್ತು ಜ್ಞಾನ ಅನ್ನೋ ಅರ್ಥ ಇದೆ. ಹೀಗಾಗಿ ಗೋವು ಅಂದರೆ ಭೂಮಿಯ ಶಕ್ತಿಯನ್ನು ಹೀರಿ ಮನುಷ್ಯನಿಗೆ ಸಿಗುವಂತೆ ಮಾಡೋ ದೇವರು ಅಂತ ಪಂಡಿತರು ವ್ಯಾಖ್ಯಾನಿಸ್ತಾರೆ. ಇದರರ್ಥ ಸಗಣಿಯ ಗೊಬ್ಬರವನ್ನು ಭೂಮಿಗೆ ಹಾಕಿದಾಗ ಅದರಿಂದ ಬೆಳೆದ ಆಹಾರವನ್ನು ನಾವುಗಳು ಸೇವಿಸೋದು ಅಂತ ಪರಿಗಣಿಸಬಹುದಾಗಿದೆ. ಇಂತಹ ಸಗಣಿ ಗೊಬ್ಬರ ಮುಂದಿನ ದಿನಗಳಲ್ಲಿ ಬರೀ ಆಹಾರದ ಉತ್ಪಾದನೆಗಷ್ಟೇ ಅಲ್ಲದೆ ಜೀವನಾಧಾರವಾಗಿಯೂ ಕಂಡುಬರೋ ಎಲ್ಲ ಲಕ್ಷಣಗಳು ಇತ್ತೀಚಿನ ಕೆಲ ಸಂಶೋಧನೆಗಳಿಂದ ರುಜುವಾತಾಗಿದೆ. ಕೆಲ ವರ್ಷಗಳ ಹಿಂದೆ ಸಮಾಜಮುಖಿ ಮತ್ತು ರೈತರ ಒಳಿತಿಗಾಗಿ ನಡೆದ ಸ್ವೀಡನ್ನ ಒಂದು ಜಂಟಿ ಸಂಶೋಧನೆಯಲ್ಲಿ ದೇಶಿ ಗೋವಿನ ಸಗಣಿಯಲ್ಲಿ ಅತ್ಯಂತ ಹೆಚ್ಚಿನ ಬೆಲೆ ಬಾಳೋ ನ್ಯಾನೋ ಸೆಲ್ಯುಲೋಸ್ ಉತ್ಪಾದಿಸೋ ನಿಟ್ಟಿನಲ್ಲಿ ಸಂಶೋಧನೆ ನಡೆಸಲಾಗಿತ್ತು. ಈ ಸಂಶೋಧನೆಯ ನಂತರ ಸಗಣಿಯಿಂದ ನ್ಯಾನೋ ಸೆಲ್ಯುಲೋಸ್ ಉತ್ಪಾದನೆ ಸಾಧ್ಯ ಅನ್ನೋದು ರುಜುವಾತಾಯಿತು ಅಂತ ಹೇಳಲಾಗುತ್ತೆ. ಈ ಪ್ರಯೋಗ ಎಲ್ಲ ರೀತಿಯಲ್ಲೂ ಸಕ್ಸಸ್ ಆದರೆ ಪ್ರತಿಯೊಂದು ಗೋವಿನ ಜೀವಕ್ಕೆ ಯಾರೂ ಊಹಿಸಲಾಗದ ಬೆಲೆ ಬರೋದು ಗ್ಯಾರಂಟಿ. ಹಾಗೆ ದೇಶದಲ್ಲಿ ಇನ್ನೊಂದು ಸಲ ಗೋ ಸಂಪತ್ತು ಅನ್ನೋದು ಪ್ರಾಮುಖ್ಯತೆಯನ್ನು ಪಡೆಯೋದರಲ್ಲಿ ಯಾವುದೇ ಸಂಶಯ ಇಲ್ಲ. 1 kg ಸಗಣಿಯಿಂದ ಸುಮಾರು 5-10 ಗ್ರಾಂನಷ್ಟು ನ್ಯಾನೋ ಸೆಲ್ಯುಲೋಸ್ ಉತ್ಪಾದನೆ ಸಾಧ್ಯವಾಗುತ್ತೆ ಅಂತ ಅಂದಾಜಿಸಲಾಗಿದೆ. ಇವತ್ತಿನ ಮಾರುಕಟ್ಟೆಯಲ್ಲಿ 1 ಗ್ರಾಂ ನ್ಯಾನೋ ಸೆಲ್ಯುಲೋಸ್ನ ಬೆಲೆ ಸುಮಾರು 5,000 ರೂಪಾಯಿ ಅಂತ ಅಂದಾಜಿಸಲಾಗುತ್ತೆ. ಈ ಲೆಕ್ಕಾಚಾರದಲ್ಲಿ 1 kg ಸಗಣಿಯ ಬೆಲೆ ಸುಮಾರು 25,000-50,000 ರೂಪಾಯಿಯಾಗುವ ಸಾಧ್ಯತೆ ಇದೆ. ಇದರೊಂದಿಗೆ ನ್ಯಾನೋ ಸೆಲ್ಯುಲೋಸನ್ನು ಯಾವೆಲ್ಲ ರೀತಿಯಲ್ಲಿ ನಾವು ಬಳಕೆ ಮಾಡಬಹುದು ಅನ್ನೋದರ ಕುರಿತಂತೆ ಸುದೀರ್ಘ ಅಧ್ಯಯನಗಳು ನಡೆದಿರೋದು ಬೆಳಕಿಗೆ ಬಂದಿದೆ. ಸಗಣಿ ಮೂಲತಃ ಲಿಗ್ನಿನ್ ಸೆಲ್ಯುಲೋಸ್ ಅನ್ನೋ ವಸ್ತುವನ್ನು ಹೊಂದಿದ್ದು ಇದನ್ನು ಯಾವುದೇ ರೀತಿಯ ಜೈವಿಕ ತ್ಯಾಜ್ಯ ತಯಾರಿಕೆಯಲ್ಲಿ ಬಳಸಬಹುದಾಗಿದೆ. ಇದರಿಂದ ಬಟ್ಟೆಯನ್ನು ಉತ್ಪಾದಿಸಬಹುದಾಗಿದ್ದು ದೇಶದಲ್ಲಿ ಈಗಾಗಲೇ ಹಲವು ಕಡೆಗಳಲ್ಲಿ ಇದರಿಂದ ಬಟ್ಟೆಯನ್ನು ಉತ್ಪತ್ತಿ ಮಾಡಲಾಗ್ತಿದೆ. ಈ ಅಂಶ ಇರೋ ಸಗಣಿಯನ್ನು ಕಟ್ಟಡ ನಿರ್ಮಾಣಕ್ಕೆ ಬಳಸೋ POP ಬದಲಾಗಿ ಬಳಸಬಹುದಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇಂಟೀರಿಯರ್ ಡೆಕೋರೇಟರ್ಸ್ಗಳಿಗೆ ಮತ್ತು ಡಿಸೈನರ್ಗಳಿಗೆ ಸಗಣಿ ಚಿನ್ನದ ಗಣಿಯಾಗೋ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಿವೆ. ಇದಕ್ಕೆ ಬೆಂಬಲವಾಗಿ 2024ರಲ್ಲಿ MS ರಾಮಯ್ಯ ತಾಂತ್ರಿಕ ವಿದ್ಯಾಲಯದಲ್ಲಿ ಈ ಕುರಿತಂತೆ ಕಾರ್ಯಕ್ರಮವೊಂದು ನಡೆದಿತ್ತು. ಅದರಲ್ಲಿ ಸ್ವೀಡನ್ನಿನ ಸಂಶೋಧಕರೊಬ್ಬರು ಈ ನ್ಯಾನೋ ಸೆಲ್ಯುಲೋಸನ್ನು ಯಾವೆಲ್ಲ ರೀತಿಯಲ್ಲಿ ಬಳಕೆ ಮಾಡ್ಬೋದು ಅನ್ನೋದರ ಬಗ್ಗೆ ಸುದೀರ್ಘವಾಗಿ ವಿವರಿಸಿದರು. ಇದಷ್ಟೇ ಅಲ್ಲದೆ ಇದರೊಂದಿಗೆ ಸಗಣಿಯಿಂದ ಇನ್ನಷ್ಟು ಉತ್ಪನ್ನಗಳು ತಯಾರಾಗೋದು ಸ್ಪಷ್ಟವಾಗಿತ್ತು. ಸಗಣಿಯಿಂದ ಸೆರಾಮಿಕ್ಸ್, ಸಿಲಿಕಾ ಬೇಸ್ಡ್ ಸೆಮಿಕಂಡಕ್ಟರ್ಗಳು, ಬಯೋಫ್ಯೂಯಲ್ಸ್, ಬಯೋಗ್ಯಾಸ್, ಬಯೋಪಾಲಿಮರ್, ಬಯೋಪೈಂಟ್ಸ್, ಅದೇಸಿವ್, ಫಿಲ್ಮ್ಸ್, ಲಿಗ್ನಿನ್ ಮುಂತಾದ ವೈಜ್ಞಾನಿಕ ಮತ್ತು ತಂತ್ರಜ್ಞಾನಕ್ಕೆ ಅಗತ್ಯವಾದ ವಸ್ತುಗಳನ್ನು ಉತ್ಪಾದಿಸಲು ಸಾಧ್ಯ ಅನ್ನೋ ಸಂಶೋಧನಾ ಮಾಹಿತಿ ಗಮನ ಸೆಳೆದಿತ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.